ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅನ್ನೋದಾದರೆ ಆ್ಯಸ್ ಯೂಶ್ವಲ್ ಕ್ಯಾಸ್ಟಿಂಗ್ ವರ್ಕ್ ಇದೆ. ಅದ್ರ ಜೊತೆಗೆ ಇವತ್ತು ನನ್ನ ಫ್ರೆಂಡ್ದು ಸೀಮಂತ ಇದೆ. ಸೊ ಇವತ್ತು ಸಂಡೇ ಜಸ್ಟ್ ಈ ಫಂಕ್ಷನ್ ಒಂದು ಅಟೆಂಡ್ ಮಾಡೋಣ, ಇನ್ನು ಮಿಕ್ಕಿದ್ದು ಲೈಕ್ ಹೇಗಿದ್ರೂ ಅದು ಇದು ಸಂಡೇಸ್ ಎಲ್ಲ ನಾವು ಫ್ರೀ ತೊಗೊಳೋದು ತುಂಬಾ ಕಡಿಮೆ ಆಗಿದೆ ಈ ನಡುವೆ. ಸೊ ಅದಕ್ಕೆ ಇವತ್ತು ಜಸ್ಟ್ ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕಿದ್ದು ನಾನು ನನ್ನ ಹಸ್ಬೆಂಡ್ ಲೈಕ್ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಆದರೆ ಲೈಕ್ ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಲ್ಲ, ಅದಕ್ಕೋಸ್ಕರನೇ ಸೊ ಬೆಳಗ್ಗೆನೇ ಇನ್ನೊಂದು ಆರ್ಡರ್ ಬಂದಿದೆ ಕ್ಯಾಸ್ಟಿಂಗ್ದು, ಆ್ಯಂಡ್ ಈವ್ನಿಂಗ್ ಒಂದು ಡೆಲಿವರಿ ಮಾಡಬೇಕು ಕ್ಯಾಸ್ಟಿಂಗ್ದು. ಸೊ ಇದ್ರ ಜೊತೆ ಫಂಕ್ಷನ್ ಇರೋದು ಆಲ್ಮೋಸ್ಟ್ ಬನಶಂಕರಿ 3rd ಸ್ಟೇಜ್, ಡೆಡ್ ಆಪೋಸಿಟ್ ಸ್ಟೇ ಮಾಡ್ತಾ ಇರೋದು ನಾವು. ಸೊ ಇಷ್ಟೊಂದೆಲ್ಲ ಫಿಲ್ಡ್ ಆಗಿಬಿಟ್ಟಿದೆ ಇವತ್ತೊಂದು ಡೇಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಜಸ್ಟ್ ಬರೀ ಫಂಕ್ಷನ್ ಅಂತ ಅಂದ್ಕೊಂಡಿದ್ವಿ, ಅದ್ರ ಜೊತೆ ಕ್ಯಾಸ್ಟಿಂಗ್ ಆರ್ಡರ್ ಆ್ಯಡ್ ಆಯಿತು, ಅದ್ರ ಜೊತೆ ಡೆಲಿವರಿ ಮಾಡೋದು ಸಹ ಆ್ಯಡ್ ಆಯಿತು. ಓಕೆ ಫೈನ್, ಮುಗಿಸ್ಕೊಳ್ಳೋಣ. ಇನ್ನು ನಾಳೆಯಿಂದ ಮತ್ತೆ ಆಫೀಸೆಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತು ಸದ್ಯಕ್ಕೆ ಇವಾಗ ಇರುವಂತಹ ಅಪ್ಡೇಟ್ ಇದು. ನಾನು ಇನ್ನೂ ರೆಡಿ ಆಗಿಲ್ಲ, ಜಸ್ಟ್ ಸ್ಲೋ ಸಂಡೇಸ್ ಎಲ್ಲ ನಾನು ಅಷ್ಟೊಂದು ಬರಿ ಎಲ್ಲ ಮಾಡ್ಕೊಳ್ಳಲ್ಲ. ಸಂಡೇಸ್ ಅಂದಮೇಲೆ ಎಲ್ಲರಿಗೂ ಫ್ರೀ ಗೊತ್ತಿರ್ಬೋದು, ಸ್ವಲ್ಪ ರೆಸ್ಟ್ ಡೇ ಅಂತಲೇ. ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಲೇಟಾಗಿ ಎದ್ದು ನಾನು ನನ್ನ ಹಸ್ಬೆಂಡ್ ಚಿಟ್ಚಾಟ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಕ್ಯಾಸ್ಟಿಂಗ್ ವರ್ಕ್ ಎಲ್ಲ ನಾನು ರೆಡಿ ಮಾಡೋದಿರತ್ತಲ್ಲ, ಆರ್ಡರ್ಸ್ ನಮ್ಮ ಹತ್ರ ಡೈಲಿ ಇದ್ದೇ ಇರುತ್ತೆ. ಸೊ ಅದ್ರದ್ದು ರೆಡಿ ಮಾಡೋ ಪ್ರಾಸೆಸ್ ಅದೆಲ್ಲನೂ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಟೈಮ್ 12 ಆಗಿದೆ, 12 ಆಗಿದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಫಸ್ಟು ಫಂಕ್ಷನ್ಗೆ ಹೋಗೋಣ, ಆಮೇಲೆ ಇನ್ನು ಮಿಕ್ಕಿದ್ದನ್ನ ಫಾಲೋ ಅಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ರೆಡಿ ಆಗೋದಕ್ಕೆ ಅಂತಲೇ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನ್ಯೂ ಡ್ರೆಸ್ ಇನ್ನೂ ನಾನು ಹಾಕ್ಕೊಂಡಿಲ್ಲ, ಜಸ್ಟ್ ಆರ್ಡರ್ ಮಾಡಿ ಮಡಗಿದ್ದೆ ಅಷ್ಟೇ. ಇದು ಪ್ಯೂರ್ ಕಾಟನಲ್ಲಿ ಆರ್ಡರ್ ಮಾಡಿರೋವಂಥದ್ದು, ಕ್ರೀಮ್ ಆ್ಯಂಡ್ ಗ್ರೀನ್ ಎಂಬ್ರಾಯ್ಡ್ರಿ ಇರುವಂಥದ್ದು ಇದು. ಸೊ ಪ್ಯೂರ್ ಕಾಟನ್ ಇದೆ, ನೋಡ್ಬೇಕು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಏನ್ಯಾವ ನಾನು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ. ನಂಗೆ ದುಪ್ಪಟ್ಟಾಸ್ ಈ ಥರ ಸ್ವಲ್ಪ ಗ್ರ್ಯಾಂಡ್ ಲುಕ್ ಆ್ಯಂಡ್ ಟ್ಯಾಸಲ್ಸ್ ಎಲ್ಲ ಬಂದಿದ್ರೆ ನಂಗೆ ಇಷ್ಟ ಆಗುತ್ತೆ. ಸೊ ಆ್ಯಕ್ಚುಲಿ ನಾನು ಈ ಡ್ರೆಸ್ ಆರ್ಡರ್ ಮಾಡಿದ್ದೆ ಈ ದುಪ್ಪಟ್ಟ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ. ಸೊ ಇದು ದುಪ್ಪಟ್ಟ, ಆ್ಯಂಡ್ ಇದ್ರ ಜೊತೆ ಪೇರಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಕರಿಮಣಿ ಇಟ್ಕೊಂಡಿದ್ದೀನಿ ಈ ಥರದ್ದು. ಆ್ಯಂಡ್ ಆ್ಯಸ್ ಯೂಶ್ವಲ್ ವಾಚ್ ಆ್ಯಂಡ್ ಇಯರಿಂಗ್ಸು ಸಹ ಸ್ಮಾಲ್ ಇಯರಿಂಗ್ಸ್ ಎತ್ಕೊಂಡಿದ್ದೀನಿ ಇದನ್ನು. ಆ್ಯಂಡ್ ಜಸ್ಟ್ ಒಂದು ಬ್ಯಾಂಗಲ್ ವೇರ್ ಮಾಡೋಣ ಅಂತೇಳ್ಬಿಟ್ಟು, ಸಿಂಪಲಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತೇ ಬಿಸಿಲು ಹೆವಿ ಆಗಿದೆ. ಇಷ್ಟು ದಿನ ಫುಲ್ ಕೂಲ್ ವೆದರ್ ಇತ್ತು, ಬಟ್ ಇವತ್ತೇ ದೂರ ಟ್ರಾವೆಲ್ ಮಾಡಬೇಕು, ಬಟ್ ಇವತ್ತೇ ಫುಲ್ ಹೆವಿ ಬಿಸಿಲಿದೆ. ಸೊ ಓಕೆ, ಸಿಂಪಲ್ ರೆಡಿ ಇಸ್ ಎನಫ್ ಅಂತ ಅನ್ಕೋತೀನಿ. ಆ್ಯಂಡ್ ಫ್ರೆಂಡ್ ಫಂಕ್ಷನ್ ಆಗಿರೋ ಕಾರಣಕ್ಕೆ ನಾವು ಹೆವಿಯಾಗಿ ರೆಡಿ ಆಗಬೇಕನ್ನೋ ನೆಸೆಸಿಟಿ ಇರಲ್ಲ. ಅದೇ ನಮ್ಮ ಲೈಕ್ ಮನೆಯವ್ರ ಫಂಕ್ಷನ್ ಆಗಲಿ, ರಿಲೇಟಿವ್ಸ್ ಫಂಕ್ಷನ್ ಆಗಲಿ, ಆ ಥರದ್ದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಹೆವಿಯಾಗಿ ರೆಡಿ ಆಗಬೇಕು, ಸ್ಯಾರಿ ಹಾಕೋಬೇಕು, ಜ್ಯುವೆಲ್ಸ್ ಹಾಕೋಬೇಕು ಅಂತೇಳ್ಬಿಟ್ಟು. ಸೊ ಇದು ಫ್ರೆಂಡ್ ಆಗಿರೋ ಕಾರಣಕ್ಕೆ ಏನು ಅಷ್ಟೊಂದು ಓವರ್ ಆಗೆಲ್ಲ ರೆಡಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಿಷ್ಟು ಅಪ್ಡೇಟು. ಆ್ಯಂಡ್ ಅವಳಿಗೆ ಏನು ಹೇಳೋದು, ಗಿಫ್ಟು ಸಹ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿಗೆ ಅವ್ಳಿಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಅವಳು ಈ ಥರದ್ದೆಲ್ಲ ಇಷ್ಟಪಡ್ತಾಳೆ ನನಗೆ ಗೊತ್ತಿರೋ ಮಟ್ಟಕ್ಕೆ. ಸೊ ಇದು ನಾನೇ ನನ್ನ ಕೈಯಾರ ಮಾಡಿರುವಂಥ ಗಿಫ್ಟ್ ಅವಳಿಗೋಸ್ಕರ. ರೇಸಿನ್ ಫ್ರೇಮ್ ಮತ್ತು ಮ್ಯಾಗ್ನೆಟ್ಸ್ ಮಾಡಿದ್ದೀನಿ, ನಂದು ಅವಳದು ಮತ್ತು ಅವಳದು ಸಿಂಗಲ್ ಆಗಿರೋದು. ಆ್ಯಂಡ್ ಅವಳು ಅವ್ರ ಹಸ್ಬೆಂಡ್ ಇರುವಂಥದ್ದು ಫ್ರೇಮ್, ರೇಸಿನ್ ಫ್ರೇಮ್. ನಾನು ಯಾವುದೇ ವೀಡಿಯೋಗ್ರಾಫಿ ಮಾಡ್ಕೊಂಡಿಲ್ಲ, ಬಿಕಾಸ್ ಇದು ನನ್ನ ಫ್ರೆಂಡ್ಗೋಸ್ಕರ ಕೊಡ್ತಾ ಇರೋದು. ದಿಸ್ ಇಸ್ ನಾಟ್ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ ಇದು. ಸೊ ಅದಕ್ಕೆ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇದರದ್ದು. ಹೇಗೆ ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ, ಅವಳ ಹತ್ರ ಕೇಳಬೇಕು, ಅವಳು ನೋಡಿದ್ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಸೀಮಂತದ್ದು ಕ್ಲಿಪ್ಪಿಂಗ್ ನಂಗೆ ಗೊತ್ತಿಲ್ಲ, ಆ್ಯಡ್ ಮಾಡ್ತೀನೋ ಆ್ಯಡ್ ಮಾಡೋಲ್ವೋ, ಬಟ್ ಒಂದೆರಡು ಫೋಟೋಸ್ ಆ್ಯಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವತ್ತಿನ ದಿನ ಯಾವ ಥರ ಎಲ್ಲ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ಈ ಥರ ರೆಡಿ ಆಗಿದ್ದೀನಿ.
ಸೊ ಆಲ್ಮೋಸ್ಟ್ ಮನೆ ಬಿಡೋದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಲೈಕ್ 1.5 ಅವರ್ ಜರ್ನಿ ತೋರಿಸ್ತಿದೆ ನಮ್ಮ ಮನೆಯಿಂದ. ಲೈಕ್ ನನ್ನ ಫ್ರೆಂಡ್ ಎಲ್ಲಿ ಫಂಕ್ಷನ್ ನಡೀತಾ ಇದೆಯೋ ಆ ಲೊಕೇಶನ್ಗೆ. ಸೊ ನಾವು ರೀಚ್ ಆಗಿ ಲೈಕ್ ಆಲ್ಮೋಸ್ಟ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಲೈಕ್ ಹಳೇ ಫ್ರೆಂಡ್ಸು ಸಹ ಬಂದಿದ್ದರು. ಅವ್ರನ್ನೂ ಮೀಟ್ ಮಾಡಿಕೊಂಡು ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಊಟ ಮಾಡಿ ಸ್ವಲ್ಪ ಓಕೆ ಹರಿಬರಿ ಅಲ್ದಿರ ಆಲ್ಮೋಸ್ಟ್ 1 ಅವರ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ಕೋತೀನಿ ಫಂಕ್ಷನಲ್ಲಿ. ಸೊ ಅಲ್ಲೇ ಸ್ಪೆಂಡ್ ಮಾಡಿ ನಾವು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ರಿಟರ್ನ್ ಮನೆಗೆ ಬಂದಿಲ್ಲ, ನಾನು ಹೇಳಿದ್ದೆ ಆಲ್ರೆಡಿ ಒಂದು ಆರ್ಡರ್ ಇದೆ ಆ್ಯಂಡ್ ಫ್ರೇಮು ಸಹ ಡೆಲಿವರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫ್ರೇಮ್ ಡೆಲಿವರಿ ಮಾಡೋದಕ್ಕಾಗಿಲ್ಲ. ಸೊ ಈವ್ನಿಂಗ್ ಹೆವಿ ಮಳೆ, ನಾವು ಅಲ್ಲಿ ಫಂಕ್ಷನ್ ಬಿಡಬೇಕಾದ್ರೇ ಎಲ್ಲಿ ಮಳೆನಲ್ಲಿ ಸಿಗಾಕೋತೀವಿ ಅನ್ಕೋತಾ ಇದ್ವಿ. ಬಟ್ ಫೈನಲಿ ನಾವು ಆರ್ಡರ್ ಎಲ್ಲಿತ್ತೋ ಅಲ್ಲಿಗೆ ರೀಚ್ ಆಗಿ ನಾವು ಮನೆಗೆ ರಿಟರ್ನ್ ಬರೋವರೆಗೂ ಮಳೆಯಲ್ಲಿ ಸಿಗಾಕೊಂಡಿಲ್ಲ. ರಾತ್ರಿ ಹೆವಿ ಮಳೆ ಬಂದಿದ್ದು. ಸೊ ಓಕೆ, ಗಾಡ್ ಗ್ರೇಸ್, ಇಲ್ಲಾಂದರೆ ಮಳೆನಲ್ಲೇ ಸಿಗಾಕೊಂಡಿದ್ದರೆ ಲೈಕ್ ಆರ್ಡರ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಫ್ರೇಮ್ ಡೆಲಿವರಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಬಿಡು ಅಂತ ಅಂದ್ಬಿಟ್ಟು ಜಸ್ಟ್ ಆರ್ಡರ್ ಮಾತ್ರ ನಾವು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ.